ನಾವು ಇವತ್ತಿನ ವಿಡಿಯೋದಲ್ಲಿ ಓ ಹೆನ್ರಿ ಅವರು ಬರೆದಿರುವಂಥ ಫೇಮಸ್ ಶಾರ್ಟ್ ಸ್ಟೋರಿ ವಿಚಸ್ ಲೋವ್ಸ್ ಅನ್ನುವಂತಹ ಒಂದು ಶಾರ್ಟ್ ಸ್ಟೋರಿನ ಡಿಸ್ಕಸ್ ಮಾಡೋಣ. ಓ ಹೆನ್ರಿ ಅವ್ರದ್ದು ನಿಜವಾದ ಹೆಸರು ವಿಲಿಯಂ ಸಿಡ್ನಿ ಪೋರ್ಟರ್ ಅಂತ. ಇವರು ಅಮ್ಯಾರಿಕನ್ ಫೇಮಸ್ ಶಾರ್ಟ್ ಸ್ಟೋರಿ ರೈಟರ್ ಆಗಿರ್ತಾರೆ. ಸೊ ಇವರು ಸೆಪ್ಟೆಂಬರ್ 11, 1862 ಅಲ್ಲಿ ನಾರ್ತ್ ಕ್ಯಾರೋಲಿನಾ US ಅಲ್ಲಿ ಜನಿಸಿರ್ತಾರೆ. ಸೊ ಇವರು ತುಂಬ ಫೇಮಸ್ ಅಂತ ಹೇಳಿದರೆ ಇವ್ರ ರೈಟಿಂಗ್ಸ್ನಲ್ಲಿ ಹ್ಯೂಮರಸ್ ಅಂತ ಹೇಳಿದರೆ ಹಾಸ್ಯ ಇರುವಂತಹ ಸ್ಟೋರೀಸ್ ಆಗಿರ್ಬೋದು, ರಿಯಲಿಸ್ಟಿಕ್ ಕ್ಯಾರೆಕ್ಟರ್ಸ್. ಸೊ ಇಲ್ಲಿ ಅವ್ರ ಸ್ಟೋರೀಸಲ್ಲಿ ಬರುವಂಥ ಕ್ಯಾರೆಕ್ಟರ್ಸ್ ಏನು ಅಂತಾರೆ ನಮಗೆ ರಿಯಲಿಸ್ಟಿಕ್ ಆಗಿ ಕಾಣಿಸ್ತಾ ಹೋಗ್ತವೆ. ಮತ್ತು ಅವ್ರ ಸ್ಟೋರೀಸಲ್ಲಿ ನಾವು ಸರ್ಪ್ರೈಸಿಂಗ್ ಟ್ವಿಸ್ಟ್ ಎಂಡಿಂಗ್ಸನ್ನು ನೋಡ್ಬೋದು. ಸೊ ರೀಡರ್ ಸ್ಟೋರಿನ ಓದ್ತಾ ಇರ್ತಾರೆ, ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊತಾರೆ ಈ ರೀತಿ ಎಂಡಿಂಗ್ ಆಗಬಹುದು ಅಂತ. ಆದರೆ ಸ್ಟೋರಿಯಲ್ಲಿ ಅವರು ಟ್ವಿಸ್ಟ್ಗಳನ್ನು ಮಾಡ್ತಾರೆ. ಓಕೆ, his stories often describe the lives of ordinary people. ಸೊ ಇವರ ಸ್ಟೋರಿಯಲ್ಲಿ ಬೇಸಿಕಲಿ ಒಬ್ಬ ಕಾಮನ್ ಪೀಪಲ್, ಸಾಮಾನ್ಯ ಜನರೇನಿರ್ತಾರೆ ಅವ್ರ ಮೇಲೆ ಸ್ಟೋರೀಸ್ ಬೇಸ್ ಆಗಿರುತ್ತೆ. ಮತ್ತು ಇವ್ರ ಸ್ಟೋರಿಯಲ್ಲಿ ವಿಟ್ ಮತ್ತು ಎಮೋಷನ್, ಮನುಷ್ಯರ ಭಾವನೆಗಳು ಮತ್ತು ಹಾಸ್ಯ ಪ್ರಜ್ಞೆ, ಅವರ ಬುದ್ಧಿವಂತಿಕೆ, ಇದನ್ನೆಲ್ಲ ಸ್ಟೋರೀಸಲ್ಲಿ ಅವರು ತುಂಬ ಚೆನ್ನಾಗಿ ತೋರಿಸಿರ್ತಾರೆ. ಹಾಗಾದರೆ ಇವ್ರ ಫೇಮಸ್ ಕೃತಿಗಳು ಅಂದರೆ ವರ್ಕ್ಸ್ ಯಾವುದ್ಯಾವುದು ಅಂತ ಹೇಳಿದರೆ ದ ಗಿಫ್ಟ್ ಆಫ್ ದಿ ಮ್ಯಾಗಿ, ದ ಲಾಸ್ಟ್ ಲೀಫ್ ಆ್ಯಂಡ್ ವಿಚಸ್ ಲೋವ್ಸ್ ಅಂತ ನಾವು ಹೇಳ್ಬೋದು. ಹಾಗಾದರೆ ಬನ್ನಿ ಸ್ಟೋರಿಯಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸನ್ನು ಡಿಸ್ಕಸ್ ಮಾಡೋಣ. ನಮ್ಮ ಸ್ಟೋರಿಯ ಮೇನ್ ಕ್ಯಾರೆಕ್ಟರ್ ಮಿಸ್ ಮಾರ್ಥಾ ಅಂತ. ಸೊ ಇವರು ಒಂದು ಬೇಕ್ರಿ ಓನರ್ ಆಗಿರ್ತಾರೆ. ದಿಸ್ ಲೇಡಿ ಒಬ್ಬ ಮಹಿಳೆ ಇವರು. ಸೊ ಇವರು ಒಂದು ಬೇಕ್ರಿ ಓನರ್ ಆಗಿರ್ತಾರೆ. ತುಂಬ ಕೈಂಡ್ ಆಗಿರ್ತಾರೆ, ತುಂಬ ಕರುಣಾಮಯಿ ಆಗಿರ್ತಾರೆ. ಅವರು ಬೇರೆಯವರಿಗೆ ತುಂಬ ಹೆಲ್ಪಿಂಗ್ ನೇಚರ್ ಇರುವಂಥ ಮಹಿಳೆ ಆಗಿರ್ತಾಳೆ. ಬಟ್ ಈ ಪ್ಲೇಯಲ್ಲಿ ಅವಳು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾಳೆ, ಅಂದರೆ ತಪ್ಪು ಅರ್ಥ ಮಾಡ್ಕೊತಾಳೆ. ಒಬ್ಬ ಕಸ್ಟಮರ್ಸಿಗೆ ಹೆಲ್ಪ್ ಮಾಡೋದಕ್ಕೆ ಹೋಗಿ ಏನು ಮಾಡ್ತಾಳೆ ಅಂದರೆ ಅವಳು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾಳೆ. ಅಂದರೆ ಏನು ಮಾಡ್ತಾಳೆ ಅಂದರೆ ಸೀಕ್ರೆಟ್ಲಿ ಏನು ಮಾಡಿಬಿಡ್ತಾಳೆ, ಬಟರ್ ಅಂದರೆ ಬೆಣ್ಣೆನ ಹಾಕಿಬಿಡ್ತಾಳೆ. ಸ್ಟೇಲ್ ಬ್ರೆಡ್ ಅಂದರೆ ಅಳಿಸೋಗಿರುವಂಥ ಬ್ರೆಡ್ಡಲ್ಲಿ ಬೆಣ್ಣೆನ ಹಾಕಿ ಕೊಡ್ತಾಳೆ. ಓಕೆ, ಅದನ್ನು ಅದು ಕಂಪ್ಲೀಟ್ಲಿ ಏನು ಮಾಡುತ್ತೆ ಅಂದರೆ ರೂಯಿನ್ ಆಗಿಬಿಡುತ್ತೆ, ಹಾಳಾಗಿಬಿಡುತ್ತೆ. ಒಬ್ಬ ಕರಿಯರ್ ಒಂದು ಜರ್ಮನ್ ಕಸ್ಟಮರ್ ಇರ್ತಾನೆ, ಅವ್ನ ಕರಿಯರ್ ಹಾಳಾಗುತ್ತೆ ಅನ್ನೋದು ಇಲ್ಲಿ ಹೇಳ್ಬೋದು. ನೆಕ್ಸ್ಟ್ ಕ್ಯಾರೆಕ್ಟರ್ ಯಾವುದು ಅಂತ ಹೇಳಿದರೆ ಜರ್ಮನ್ ಕಸ್ಟಮರ್ ಅಂತ ಹೇಳ್ತಾರೆ. ಸೊ ಒಬ್ಬ ಜರ್ಮನಿಂದ ಬಂದಿರೋಂಥ ಕಸ್ಟಮರ್, ಗ್ರಾಹಕ ಇರ್ತಾನೆ. ಸೊ ಇವನು ಏನು ಮಾಡ್ತಿರ್ತಾನೆ, ತುಂಬ ಕ್ವೈಟ್, ತುಂಬ ಸೈಲೆಂಟ್ ಆಗಿರ್ತಾನೆ, ಹಾರ್ಡ್ ವರ್ಕಿಂಗ್ ಇರ್ತಾನೆ. ಅಂದರೆ ಇವನು ಅಂದರೆ ಒಂದು ಆರ್ಕಿಟೆಕ್ಚರ್ ವರ್ಕ್ಮನ್ನು ಮಾಡ್ತಿರ್ತಾನೆ. ಸೊ ಇವನು ಡೈಲಿ ಆ ಬೇಕ್ರಿಯಿಂದ ಒಂದು ಸ್ಟೇಲ್ ಬ್ರೆಡ್ಡನ್ನು ತೊಗೊಳ್ತಾ ಇರ್ತಾನೆ. ಸ್ಟೇಲ್ ಬ್ರೆಡ್ ಅಂತ ಹೇಳಿದರೆ ಅಳಿಸೋಗಿರುವಂತಹ ಬ್ರೆಡ್ಡನ್ನು ತೊಗೊಳ್ತಾ ಇರ್ತಾನೆ. ಮತ್ತು ಆ ಬ್ರೆಡ್ಡನ್ನು ಅವನು ಎರೇಸ್ ಮಾಡೋದಕ್ಕೆ ಯೂಸ್ ಮಾಡ್ತಿರ್ತಾನೆ. ಎರೇಸ್ ಮಾಡೋದು ಅಂದರೆ ಅಳಿಸೋದಕ್ಕೆ ಯೂಸ್ ಮಾಡ್ತಿರ್ತಾನೆ. ಏನು ಪೆನ್ಸಿಲ್ ಮಾರ್ಕ್ ಇರುತ್ತೆ ಅವ್ನು ಡ್ರಾಯಿಂಗ್ನಲ್ಲಿ, ಅದನ್ನು ಅಳಿಸೋದಕ್ಕೆ ಅವನು ಯೂಸ್ ಮಾಡ್ತಾ ಇರ್ತಾನೆ. ಅದನ್ನು ಅವನು ತಿಂತಾ ಇರಲ್ಲ. ಓಕೆ, ನೆಕ್ಸ್ಟ್ ಕ್ಯಾರೆಕ್ಟರು ದ ಕಸ್ಟಮರ್ಸ್ ಫ್ರೆಂಡ್ ಇರ್ತಾರೆ. ಸೊ ಏನು ಈ ಜರ್ಮನ್ ಕಸ್ಟಮರ್ ಇರ್ತಾರಲ್ವ, ಸೊ ಅವ್ರ ಫ್ರೆಂಡ್ ಇರ್ತಾರೆ. ಸೊ ಅವರು ಹಿ ಎಕ್ಸ್ಪ್ಲೇನ್ಸ್ ರಿಯಲ್ ರೀಸನ್ ಬಿಹೈಂಡ್ ದ ಜರ್ಮನ್ ಕಸ್ಟಮರ್ಸ್ ಆ್ಯಂಗರ್. ಸೊ ಇಲ್ಲಿ ತುಂಬ ಸಿಟ್ಟಾಗಿರ್ತಾನೆ ಈ ಸ್ಟೋರಿಯಲ್ಲಿ. ಜರ್ಮನ್ ಕಸ್ಟಮರ್ ತುಂಬ ಆ್ಯಂಗರ್ ಆಗ್ತಾನೆ. ಸೊ ಆ ಆ್ಯಂಗರ್, ಆ ಸಿಟ್ಟಿನ ಹಿಂದೆ ಏನು ರೀಸನ್ ಅಂತ ಇವನು ಈ ಸ್ಟೋರಿಯಲ್ಲಿ ಹೇಳ್ತಾನೆ ಅಂದರೆ ಹಿ ರಿವೀಲ್ಸ್ ದ್ಯಾಟ್ ಬಟರ್ ರೂಯಿನ್ ದಿ ಕಸ್ಟಮರ್ಸ್ ಇಂಪಾರ್ಟೆಂಟ್ ಡ್ರಾಯಿಂಗ್. ಸೊ ಏನು ಭಾರತ ಒಂದು ಬ್ರೆಡ್ಡಲ್ಲಿ ಬೆಣ್ಣೆನ ಹಾಕ್ಕೊಟ್ಟಿರ್ತಾಳೆ. ಸೊ ಅದರಿಂದ ಏನಾಗಿರುತ್ತೆ, ಇಂಪಾರ್ಟೆಂಟ್ ಡ್ರಾಯಿಂಗ್ಸ್ ಏನಿರುತ್ತೆ ಎಲ್ಲ ಹಾಳಾಗಿರುತ್ತೆ ಅಂತ ಈ ಸ್ಟೋರಿಯಲ್ಲಿ ಅವನು ಆ ಸೀಕ್ರೆಟ್ನ ರಿವೀಲ್ ಮಾಡ್ತಾನೆ. ಬನ್ನಿ ಹಾಗಾದರೆ ಸ್ಟೋರಿನ ಡಿಸ್ಕಸ್ ಮಾಡೋಣ. ಸೊ ಏನು ಈ ಹೆನ್ರಿ ಅವರು ಬರೆದಿರುವಂಥ ವಿಚಸ್ ಲೋವ್ಸ್ ಅನ್ನೋದು ಏನು ಸ್ಟೋರಿ ಇದೆ, ತುಂಬ ಹ್ಯೂಮರಸ್ ಆಗಿದೆ, ತುಂಬ ಹಾಸ್ಯಮಯವಾಗಿದೆ ಮತ್ತು ಟಚಿಂಗ್ ಶಾರ್ಟ್ ಸ್ಟೋರಿ ಅಂತ ಹೇಳಿದ್ರೆ ಎಂಥವ್ರಿಗೂ ಈ ಸ್ಟೋರಿ ಓದಿದ್ರೆ ತುಂಬ ಹಾರ್ಟ್ ಟಚಿಂಗ್ ಅಂತ ಅನಿಸುತ್ತೆ. ಮತ್ತು ಇಲ್ಲಿ ಹ್ಯೂಮನ್ ಕೈಂಡ್ನೆಸ್ ಬಗ್ಗೆ ಹೇಳಿದ್ದಾರೆ. ದಯೆ ಆಗಿರ್ಬೋದು, ಇಮ್ಯಾಜಿನೇಷನ್ ಆಗಿರ್ಬೋದು, ಮತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಸೊ ಇದು ಮೇನ್ ಥೀಮ್ಸ್ ಆಗಿ ನಾವು ಈ ಸ್ಟೋರೀಸಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಮಿಸ್ ಮಾರ್ಥಾ ಏನಂದರೆ ಇವರು ಒಬ್ಬ ವುಮೆನ್ ಆಗಿರ್ತಾರೆ. ಒಂದು 40 years ಓಲ್ಡ್ ಆಗಿರ್ತಾರೆ. ಇವರು ಒಂದು ಬೇಕ್ರಿನ ನಡೆಸ್ತಾ ಇರ್ತಾರೆ. ಶಿ ಈಸ್ ಓನರ್ ಆಫ್ ಅ ಬೇಕ್ರಿ ಅಂತ ಹೇಳ್ಬೋದು. ಅವಳ ಹತ್ರ ಒಂದು ಸ್ಮಾಲ್ ಅಮೌಂಟ್ ಆಫ್ ಮನಿ ಏನಿರುತ್ತೆ ಬ್ಯಾಂಕಲ್ಲಿ ಸೇವ್ ಮಾಡಿ ಇಟ್ಕೊಂಡಿರ್ತಾಳೆ. ಅವಳದು 2 ಫಾಲ್ಸ್ ಟೀತ್ ಇರುತ್ತೆ. ಓಕೆ, ಆರ್ಟಿಫಿಷಿಯಲ್ ಟೀತ್ ಇರುತ್ತೆ. ಆ್ಯಂಡ್ ವಾರ್ಮ್ ಕೇರಿಂಗ್ ಹಾರ್ಟ್, ಅಂದರೆ ಮನಸ್ಸಿಂದ ತುಂಬ ಒಳ್ಳೆಯ ವ್ಯಕ್ತಿ ಆಗಿರ್ತಾಳೆ ಅವಳು. ಆ್ಯಂಡ್ ಶಿ ಲಿವ್ಸ್ ಕಂಫರ್ಟಬಲಿ, ಆರಾಮಾಗಿ ಜೀವನನ ನಡೆಸ್ತಾ ಇರ್ತಾಳೆ ಅವಳು. ಶಿ ಫೀಲ್ಸ್ ಲೋನ್ಲಿ ಆ್ಯಂಡ್ ಡ್ರೀಮ್ಸ್ ಆಫ್ ರೊಮ್ಯಾನ್ಸ್ ಆ್ಯಂಡ್ ಕಂಪ್ಯಾನಿಯನ್ಶಿಪ್. ಸೊ ಕೆಲವೊಂದು ಸರಿ ಅವಳು ತುಂಬ ಒಂಟಿತನ ಕಾಡ್ತಾ ಇರುತ್ತೆ ಅವಳಿಗೆ. ಮತ್ತು ಅವಳು ಡ್ರೀಮ್ ಮಾಡ್ತಾ ಇರ್ತಾಳೆ, ಒಂದು ಕಂಪ್ಯಾನಿಯನ್ಶಿಪ್ ಆಗಿರ್ಬೋದು. ಸೊ ಈ ರೀತಿ ಎಲ್ಲ ಅವಳು ಡ್ರೀಮ್ಸನ್ನು ಕಾಣ್ತಾ ಇರ್ತಾಳೆ. ಎವ್ರಿ ಫ್ಯೂ ಡೇಸ್ ಅವಳು ಅಬ್ಸರ್ವ್ ಮಾಡ್ತಾಳೆ, ಎವ್ರಿ ಫ್ಯೂ ಡೇಸ್ ಒಂದು ಮಿಡಲ್ ಏಜ್ಡ್ ಮ್ಯಾನ್ ಬರ್ತಾನೆ. ಓಕೆ, ವಿಸಿಟ್ಸ್ ಅ ಬೇಕ್ರಿ. ಕೆಲವೊಂದು ದಿನ ಏನು ಮಾಡ್ತಾರೆ ಅಂದರೆ ಮಿಡಲ್ ಏಜ್ ಮ್ಯಾನ್ ಬರ್ತಾ ಇರ್ತಾನೆ, ಬೇಕ್ರಿಗೆ ವಿಸಿಟ್ ಮಾಡ್ತಾ ಇರ್ತಾನೆ. ಅವನು ಹಿ ಈಸ್ ನೀಟ್ಲಿ ಡ್ರೆಸ್ಡ್. ಓಕೆ, ಬಟ್ ಲುಕ್ಸ್ ಪೋರ್, ನೋಡೋದಕ್ಕೆ ತುಂಬ ಪೋರ್ ಇದ್ದಾನೆ, ಆ ರೀತಿ ಕಾಣಿಸ್ತಾ ಇರ್ತಾನೆ. ಮತ್ತು ಅವನು ಜರ್ಮನ್ ಆ್ಯಕ್ಸೆಂಟಲ್ಲಿ ಮಾತಾಡ್ತಾ ಇರ್ತಾನೆ. ಪ್ರತಿದಿನ ಅವನು ಬಂದು 2 ಸ್ಟೇಲ್ಸ್ ಆಫ್ ಲೋವ್ಸನ್ನ ಪರ್ಚೇಸ್ ಮಾಡ್ತಾನೆ. 2 ಬ್ರೆಡ್ಡಿನ ತುಂಡುಗಳನ್ನು ಅವನು ಪರ್ಚೇಸ್ ಮಾಡ್ತಾ ಇರ್ತಾನೆ. ಇನ್ಸ್ಟೆಡ್ ಆಫ್ ಫ್ರೆಶ್, ಅವನು ಯಾವತ್ತಾದ್ರೂ ಸರಿ ಫ್ರೆಶ್ ಒಂದು ಬ್ರೆಡ್ಡನ್ನು ತೊಗೊಳ್ತಾ ಇರಲ್ಲ, ಹಾಳಾಗಿರುವಂಥ ಬ್ರೆಡ್ಡನ್ನು ಅವನು ಖರೀದಿ ಮಾಡ್ತಾ ಇರ್ತಾನೆ. ಓಕೆ, ಮಾರ್ತಾ ತುಂಬ ಕ್ಯೂರಿಯಸ್ ಆಗಿಬಿಡುತ್ತೆ ಅವಳಿಗೆ, ಕುತೂಹಲ ಆಗಿಬಿಡುತ್ತೆ ಅವನ ಬಗ್ಗೆ. ಆ್ಯಂಡ್ ಇಮ್ಯಾಜಿನಿಂಗ್ ಹಿಸ್ ಲೈಫ್, ಅವಳು ಮಾರ್ತಾ ತುಂಬ ಇಮ್ಯಾಜಿನ್ ಮಾಡ್ತಾಳೆ. ಅವನು ತುಂಬ ಬಡವನಿದ್ದಾನೆ ಅಥವಾ ತುಂಬ ಪೋರ್ ಇದ್ದಾನೆ, ಅವ್ನ ಲೈಫ್ ಹೇಗಿರುತ್ತೆ, ತುಂಬ ಕಷ್ಟದಲ್ಲಿದ್ದಾನೆ ಅಂತ ಅವಳು ಅಂದ್ಕೊಳ್ತಾ ಇರ್ತಾಳೆ. ಆ್ಯಂಡ್ ಶಿ ಬಿಲೀವ್ಸ್
ಈ ಸ್ಟ್ರಗ್ಲಿಂಗ್ ಆರ್ಟಿಸ್ಟ್ ಅಂದರೆ ಅವಳಿಗೆ ಅನಿಸುತ್ತೆ ಅವಳು ತುಂಬ ಸ್ಟ್ರಗಲ್ ಮಾಡ್ತಿದ್ದಾನೆ ಲೈಫಲ್ಲಿ ಅಂತ ಅವಳಿಗೆ ಅನಿಸುತ್ತೆ. ಆ್ಯಂಡ್ ಶಿ ನೋಟಿಸ್ ರೆಡ್ ಬ್ರೌನ್ ಸ್ಟೇನ್ಸ್ ಆನ್ ಹಿಸ್ ಫಿಂಗರ್. ಅವಳು ಅಬ್ಸರ್ವ್ ಮಾಡ್ತಾಳೆ ಅವನ ಕೈಯಲ್ಲಿ. ಸೊ ರೆಡ್ ಕಲರ್ ಮತ್ತು ಬ್ರೌನ್ ಕಲರಿಂದು ಸ್ಟೇನ್ಸ್ ಕಲೆಗಳಿರುತ್ತೆ ಅವನ ಫಿಂಗರ್ಸಲ್ಲಿ. ಅದು ಅವಳಿಗೆ ಗೊತ್ತಾಗುತ್ತೆ ಇಟ್ಸ್ ಪೇಂಟ್ ಸ್ಟೇನ್, ಏನು ಪೇಂಟಿನ ಕಲೆಗಳು ಅಂತ ಅವಳಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಇದರಿಂದ ಅವಳಿಗೆ ಗೊತ್ತಾಗುತ್ತೆ ಅವನೊಬ್ಬ ಆರ್ಟಿಸ್ಟ್ ಅಂತ ಇವಳಿಗೆ ಅವನ ಬಗ್ಗೆ ಗೊತ್ತಾಗುತ್ತೆ. ಸ್ಟೋರಿ ಡೆವಲಪ್ ಆಗುತ್ತೆ. ಸೊ ಇಲ್ಲಿ ಮಾರ್ತಾ ಏನು ಮಾಡ್ತಾಳೆ ಅಂದರೆ ಸಿಂಪತಿನ ಡೆವಲಪ್ ಮಾಡ್ಕೊಂಡ್ಬಿಡ್ತಾಳೆ, ಅಫೆಕ್ಷನ್. ಆ ಮ್ಯಾನ್ ಬಗ್ಗೆ ಅವಳಿಗೆ ತುಂಬ ಕರುಣೆ ಬರ್ತಾ ಇರುತ್ತೆ, ಸಿಂಪತಿ ಬರ್ತಾ ಇರುತ್ತೆ. ಸೊ ಇಮ್ಯಾಜಿನ್ ಮಾಡ್ಕೊತಾಳೆ, ಅವಳೇ ಕಲ್ಪನೆ ಮಾಡ್ಕೊತಿರ್ತಾಳೆ ಅವನು ಎಂಥ ಒಂದು ಸ್ಮಾಲ್ ರೂಮಲ್ಲಿ ಇರ್ತಾನೆ, ತುಂಬ ವರ್ಕ್ ಹಾರ್ಡ್ ಮಾಡ್ತಿರ್ತಾನೆ. ಆ್ಯಂಡ್ ಹಿ ವಾಸ್ ಸಫರಿಂಗ್ ಇನ್ ಪ್ರಾವರ್ಟಿ ಆ್ಯಂಡ್ ಹಂಗರ್, ತುಂಬ ಬಡತನದಲ್ಲಿದ್ದಾನೆ, ಹಸಿವಿನಿಂದ ಇದ್ದಾನೆ ಅಂತ ಅವಳು ಇಮ್ಯಾಜಿನ್ ಮಾಡ್ಕೊತಾ ಇರ್ತಾಳೆ. ಆ್ಯಂಡ್ ಅವಳಿಗೆ ಅನಿಸುತ್ತೆ ಅವನಿಗೆ ಹೆಲ್ಪ್ ಮಾಡಬೇಕು ಅಂತ. ಸೊ ಶಿ ಡಸ್ ನಾಟ್ ವಾಂಟ್ ಟು ಹರ್ಟ್ ಹಿಸ್ ಪ್ರೈಡ್ ಬೈ ಆಫರಿಂಗ್ ಚಾರಿಟಿ ಡೈರೆಕ್ಟ್ಲಿ. ಆದರೆ ಡೈರೆಕ್ಟ್ಲಿ ಹೆಲ್ಪ್ ಮಾಡಿದರೆ ಅವನಿಗೆ ಹರ್ಟ್ ಆಗುತ್ತೇನೋ ಅಂತ ಅವಳು ಇಂಡೈರೆಕ್ಟ್ಲಿ ಹೆಲ್ಪ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಸೊ ವೈಲ್ ಮ್ಯಾನ್ ಈಸ್ ಬೈಯಿಂಗ್ ಬ್ರೆಡ್, ಸೊ ನೆಕ್ಸ್ಟ್ ಡೇ ಅವನು ಬರ್ತಾನೆ, ಅದೇ ಸ್ಟೀಲ್ ಬ್ರೆಡನ್ನು ಅವನು ಕೇಳ್ತಾನೆ. ಅದೇ ಸಂದರ್ಭದಲ್ಲಿ ಒಂದು ಫೈರ್ ಇಂಜಿನ್ ಅಲ್ಲಿಂದ ಪಾಸ್ ಆಗ್ತಾ ಇರುತ್ತೆ, ಓಕೆ, ಸ್ಟ್ರೀಟಲ್ಲಿ. ಸೊ ಅವನು ಅದನ್ನು ನೋಡೋದಕ್ಕೆ ಡೋರ್ ತೆಗ್ದು ಹೋಗ್ತಾನೆ. ಓಕೆ, ಸೊ ಅವಾಗ ಏನು ಮಾಡ್ತಾಳೆ ಮಿಸ್ ಮಾರ್ತಾ ಏನು ಮಾಡ್ತಾಳೆ, ಕ್ವಿಕ್ಲಿ ಏನು ಮಾಡ್ತಾಳೆ ಅಂದರೆ ಆ ಸ್ಟೀಲ್ ಬ್ರೆಡನ್ನ ಕಟ್ ಮಾಡಿಬಿಟ್ಟು ಅದರಲ್ಲಿ ಸೀಕ್ರೆಟಾಗಿ ಬೆಣ್ಣೆ ಏನಿರುತ್ತೆ, ತುಂಬ ಬೆಣ್ಣೆನ ಅದರೊಳಗೆ ಹಾಕಿಬಿಡ್ತಾಳೆ. ಅವಳು ಅಂದ್ಕೊತಾಳೆ ಶಿ ವಾಸ್ ಪ್ಲೀಸ್, ಅವಳಿಗೆ ಖುಷಿ ಆಗುತ್ತೆ, ನಾನು ಒಂದು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಅವಳು ಅಂದ್ಕೊತಾ ಇರ್ತಾಳೆ. ಆ ಪೂರ್ ಆರ್ಟಿಸ್ಟಿಗೆ ನಾನು ಹೆಲ್ಪ್ ಮಾಡಿದ್ದೀನಿ, ಅವನು ಒಂದು ಒಳ್ಳೆ ಊಟ ಮಾಡ್ತಾನೆ ಇವತ್ತು ಅಂತ ಅವಳು ಅಂದ್ಕೊತಾಳೆ. ಆದರೆ ಆ ರೀತಿ ಆಗೋದಿಲ್ಲ. ನೆಕ್ಸ್ಟ್ ಡೇ ಏನಾಗುತ್ತೆ ಅಂದರೆ ದ ಮ್ಯಾನ್ ರಿಟರ್ನ್ಸ್, ಏನು ಆ ಜರ್ಮನ್ ಕಸ್ಟಮರ್ ಇರ್ತಾನೆ ಮತ್ತು ಬೇಕ್ರಿಗೆ ಬರ್ತಾನೆ ವಿತ್ ಗ್ರೇಟ್ ಆ್ಯಂಗರ್, ತುಂಬ ಸಿಟ್ಟಲ್ಲಿರ್ತಾನೆ ಅವನು. ಮತ್ತು ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಬ್ರೋಕನ್ ಇಂಗ್ಲೀಷ್ನಲ್ಲಿ ಅವಳಿಗೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮಿಸ್ ಮಾರ್ತಾ ಶಾಕ್ ಆಗಿಬಿಡುತ್ತೆ. ಆ್ಯಂಡ್ ಶಿ ವಾಸ್ ಫ್ರೈಟನ್, ಅವಳಿಗೆ ಭಯ ಆಗಿಬಿಡುತ್ತೆ. ಅವಳಿಗೆ ಅರ್ಥ ಆಗೋಲ್ಲ ಯಾಕೆ ಅವನು ಈ ರೀತಿ ಮಾತಾಡ್ತಿದ್ದಾನೆ, ಯಾಕೆ ಇಷ್ಟು ಸಿಟ್ಟಲ್ಲಿದ್ದಾನೆ ಅಂತ ಅವಳಿಗೆ ಗೊತ್ತಾಗೋದಿಲ್ಲ. ಅದೇ ಟೈಮಲ್ಲಿ ಇನ್ನೊಬ್ಬನು ವ್ಯಕ್ತಿ ಬರ್ತಾನೆ, ಅವನು ಜರ್ಮನ್ ಕಸ್ಟಮರ್ ಇರ್ತಾನಲ್ಲ, ಅವ್ನ ಫ್ರೆಂಡ್ ಆಗಿರ್ತಾನೆ. ಅವ್ನು ಬಂದು ಸಿಚುವೇಶನ್ನ ಎಕ್ಸ್ಪ್ಲೈನ್ ಮಾಡ್ತಾನೆ. ಓಕೆ, ಸೊ ಅವ್ನು ಹೇಳ್ತಾನೆ ಅವನು ಒಬ್ಬ ಆರ್ಟಿಸ್ಟ್ ಅಲ್ಲ, ಆದರೆ ಅವನು ಒಬ್ಬ ಡ್ರಾಫ್ಟ್ಸ್ ಮ್ಯಾನ್ ಆಗಿರ್ತಾನೆ ಅಥವಾ ಆರ್ಟಿಟೆಕ್ಟ್ ಆಗಿರ್ತಾನೆ. ಆರ್ಟಿಟೆಕ್ಟ್ ಅಂತ ಹೇಳಿದರೆ ವಾಸ್ತುಶಿಲ್ಪಿ ಆಗಿರ್ತಾನೆ, ಯಾರೋ ಒಂದು ಟೆಕ್ನಿಕಲ್ ಡ್ರಾಯಿಂಗ್ನ ಮಾಡ್ತಾನೆ ಅಂತ ಹೇಳಿ ಹೇಳ್ತಾರೆ. ಆ ಸ್ಟೇಲ್ ಬ್ರೆಡ್ ಅವನು ತಿನ್ನೋದಕ್ಕೆ ತೊಗೊಂಡು ಹೋಗ್ತಾ ಇಲ್ಲ, ಆದರೆ ಅದು ಅಳಿಸೋದಕ್ಕೆ ಅವನು ಯೂಸ್ ಮಾಡ್ತಿದ್ದ. ಯಾಕೆಂದರೆ ಪೆನ್ಸಿಲ್ ಮಾರ್ಕಿಂಗ್ ಏನಿರುತ್ತೆ ಆ ಸ್ಟೀಲ್ ಬ್ರೆಡಿಂದ ನೀಟಾಗಿ ಎರೇಸ್ ಆಗ್ತಾ ಇರುತ್ತೆ, ಅದಕ್ಕೋಸ್ಕರ ತೊಗೊಂಡು ಹೋಗ್ತಾ ಇರ್ತಾನೆ. ಆದರೆ ಮಾರ್ತಾ ಏನು ಮಾಡಿಬಿಟ್ಲು, ಅದರಲ್ಲಿ ಬೆಣ್ಣೆ ಹಾಕಿರೋದ್ರಿಂದ ಏನಾಯಿತು, ಆ ಹೋಲ್ ಇಂಪಾರ್ಟೆಂಟ್ ಡ್ರಾಯಿಂಗ್ ಏನಿರುತ್ತೋ ಎಲ್ಲ ಹಾಳಾಗೋಗಿದೆ, ಅದಕ್ಕೆ ಅವನು ಇಷ್ಟು ಸಿಟ್ಟಾಗಿದ್ದಾನೆ ಅಂತ ಅವನು ಹೇಳ್ತಾನೆ. ಸೊ ಬಹಳಷ್ಟು ಗಂಟೆಯಿಂದ ಅವನು ಅಷ್ಟು ಹಾರ್ಡ್ ವರ್ಕಿಂದ ಆ ಡ್ರಾಯಿಂಗ್ನ ಪ್ರಿಪೇರ್ ಮಾಡಿರ್ತಾನೆ ಅಂತ ಅವ್ನ ಫ್ರೆಂಡ್ ಅವಳಿಗೆ ಹೇಳ್ತಾನೆ. ಇದನ್ನು ಕೇಳಿಬಿಟ್ಟು ಮಿಸ್ ಮಾರ್ತಾಗೆ ರಿಯಲೈಸ್ ಆಗುತ್ತೆ ಎಷ್ಟು ದೊಡ್ಡ ಮಿಸ್ಟೇಕ್ ಮಾಡಿದ್ದಾಳೆ ಅವಳು ಅಂತ. ಸೊ ಅವಳು ಹೆಲ್ಪ್ ಮಾಡಬೇಕು ಅನ್ನೋದು ಒಳ್ಳೆಯ ಉದ್ದೇಶ ಆಗಿರುತ್ತೆ, ಆದರೆ ಅವಳು ಇಮ್ಯಾಜಿನೇಷನ್ ಮಾಡ್ಕೊಂಡು ರಾಂಗ್ ಅಸಂಪ್ಷನ್ ಮಾಡ್ಕೊಂಡು ಹೆಲ್ಪ್ ಮಾಡೋಕ್ಕೆ ಹೋಗ್ತಾಳೆ. ಓಕೆ, ಸೊ ಇದನ್ನೆಲ್ಲ ನೋಡಿಬಿಟ್ಟು ಅವಳಿಗೆ ತುಂಬ ಎಂಬ್ಯಾರಸ್ ಆಗುತ್ತೆ, ತುಂಬ ಬ್ಯಾಡ್ ಫೀಲ್ ಮಾಡ್ಕೊತಾಳೆ ಮತ್ತು ಡಿಸಪಾಯಿಂಟ್ ಆಗುತ್ತೆ. ಸೊ ಇದೇ ರೀತಿ ಸ್ಟೋರಿ ಎಂಡ್ ಆಗ್ತಾ ಹೋಗುತ್ತೆ. ಸೊ ಈ ಸ್ಟೋರಿಯಲ್ಲಿ ಜೆಂಟಲ್ ಹ್ಯೂಮರ್ ಮತ್ತು ಐರನಿನ ನಾವು ನೋಡ್ಬೋದು. ಓ ಹೆನ್ರಿ ಅವರು ಹೇಳ್ತಾರೆ ಈ ಸ್ಟೋರಿ ಮೂಲಕ, ಈ ಒಂದು ಗುಡ್ ಇಂಟೆನ್ಷನ್, ನಮ್ಮ ಒಳ್ಳೆಯ ಉದ್ದೇಶಗಳು, ನಾವು ಒಳ್ಳೆ ಇಂಟೆನ್ಷನ್ಸ್ನ ಇಟ್ಕೊಂಡು ಏನಾದರೂ ಮಾಡೋಕ್ಕೋದ್ರೆ ಅದೂ ಸಹ ಪ್ರಾಬ್ಲಮ್ ಆಗುತ್ತೆ. ವೆನ್ ಪೀಪಲ್ ಅಸ್ಯೂಮ್ ಥಿಂಗ್ಸ್ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ದ ಟ್ರೂತ್, ನಾವು ಅಸಂಪ್ಷನ್ ಮಾಡಿಕೊಂಡ್ರೆ ಅದು ಪ್ರಾಬ್ಲಮ್ ಆಗುತ್ತೆ. ರಿಯಾಲಿಟಿನ ನೋಡಬೇಕಾಗುತ್ತೆ, ಅಂದರೆ ಪ್ರಾಕ್ಟಿಕಲ್ ಆಗಿ ಇರಬೇಕಾಗುತ್ತೆ ಅಂತ ಇಲ್ಲಿ ಈ ಸ್ಟೋರಿ ಮೂಲಕ ಅವರು ಹೇಳಿದ್ದಾರೆ. ಸೊ ಮತ್ತು ಈ ಸ್ಟೋರಿನಲ್ಲಿ ಮೇಜರ್ ಥೀಮ್ಸನ್ನು ನೋಡ್ಬೋದು ನೀವು, ಅಪಿಯರೆನ್ಸ್ ವರ್ಸಸ್ ರಿಯಾಲಿಟಿ. ಸೊ ನಾವು ಅಪಿಯರೆನ್ಸ್ ನೋಡಿಬಿಟ್ಟು ಜಡ್ಜ್ಮೆಂಟನ್ನು ಮಾಡಬಾರ್ದು. ಮಿಸ್ ಮಾರ್ತಾ ನೋಡಿ ಯಾವ ರೀತಿ ಜಡ್ಜ್ ಮಾಡಿದ್ಲು. ಸೊ ಏನು ಆ ಆರ್ಟಿಸ್ಟ್ನ ಅವನ ಅಪಿಯರೆನ್ಸ್ ನೋಡಿಬಿಟ್ಟು ಅವಳು ರಾಂಗ್ ಅಸಂಪ್ಷನ್ ಅಂದರೆ ಜಡ್ಜ್ ಮಾಡಿಬಿಡ್ತಾಳೆ. ಓಕೆ, ಕೈಂಡ್ನೆಸ್ ಆ್ಯಂಡ್ ಸಿಂಪತಿ. ಸೊ ಮಿಸ್ ಮಾರ್ತಾ ಎಷ್ಟು ಕೈಂಡ್ನೆಸ್ ಆಗಿರ್ತಾಳೆ, ಸಿಂಪತಿ ತೋರಿಸ್ತಾಳೆ ಅನ್ನೋದು ಈ ಸ್ಟೋರಿಯಲ್ಲಿ ನೋಡಿದ್ವಿ. ನೆಕ್ಸ್ಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಯಾವ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನು ನೋಡಿದ್ವಿ. ನೆಕ್ಸ್ಟ್ ಐರನಿ. ಸೊ ಐರನಿ ಈಸ್ ದ ಮೇನ್ ಇಂಪಾರ್ಟೆಂಟ್ ಥೀಮ್ ಆಫ್ ದಿಸ್ ಸ್ಟೋರಿ ಅಂತ ಹೇಳ್ಬೋದು. ಓಕೆ.